ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಹೇಳ್ಕೊಡ್ತಿದ್ದೀನಿ. ಫಸ್ಟ್ಗೆ ನೀವು ಒಂದು ಬೌಲ್ ತೊಗೊಂಡು ಶಾವಿಗೆನ ನೀರಲ್ಲಿ ಡಿಪ್ ಮಾಡಿಟ್ಕೊಳ್ಳಿ. 10 ಮಿನಿಟ್ಸ್ ಅದು ನೆನಿಬೇಕು. 10 ಮಿನಿಟ್ಸ್ ಆದಮೇಲೆ ನೀಟಾಗಿ ಇನ್ನೊಂದ್ಸರಿ ವಾಶ್ ಮಾಡಿಟ್ಕೊಳ್ಳಿ. ನೀವು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಹಸಿಮೆಣಸು, ಕೊತ್ತಂಬರಿ ಇಟ್ಕೊಳ್ಳಿ ಕಟ್ ಮಾಡಿಕೊಂಡು. ಬಿಸಿ ಬಾಣಲಿಗೆ ಎಣ್ಣೆ ಹಾಕಿ ತದನಂತರ ಸಾಸಿವೆ ಹಾಕಿ, ಕಡಲೆಕಾಳು ಇದ್ದರೂ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮಗೆ ರೆಸಿಪಿ ಬರುತ್ತೆ. ಸೊ ಕಡಲೆಕಾಳು ತಿನ್ನೋದ್ರಿಂದ ನಿಮಗೆ ಅದಕ್ಕೊಂದು ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡಿ. ಅದಾದಮೇಲೆ ಆನಿಯನ್ ಹಾಕಿ, ಅದಾದಮೇಲೆ ಚಿಲ್ಲಿ ಕೂಡ ಹಾಕಿ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಯಾಕಂದರೆ ಅರಿಶಿನ ಅಂಶ ಒಗ್ಗರಣೆ ಹಿಡಿಬೇಕು. ಈರುಳ್ಳಿ ಎಲ್ಲ ಇದ್ದರೆ ನಿಮಗೆ ಟೇಸ್ಟ್ ಬರೋದು. ಸೊ ನಾನಿಲ್ಲಿ ಇವಾಗ ಟೊಮೆಟೊನ ಕೂಡ ಯೂಸ್ ಮಾಡಿದ್ದೇನೆ. ಟೊಮೆಟೊ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಟೇಸ್ಟ್ ಕೂಡ ಇನ್ನೂ ಹೈಲೈಟ್ ಆಗುತ್ತೆ ಶಾವಿಗೆ ಉಪ್ಪಿಟ್ಟಲ್ಲಿ. ಸೊ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ಉಪ್ಪು ಹಾಕಬೇಡಿ, ಅರಿಶಿನ ಮಾತ್ರ ಹಾಕಿ. ಸ್ವಲ್ಪ ಹಾಕಿ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ಹಾಕಿದರೆ ತುಂಬ ಕಲರ್ ಬಂದರೆ ತಿನ್ನಲಿಕ್ಕಾಗಲ್ಲ. ಸ್ವಲ್ಪ ನಾನು ಯೂಸ್ ಮಾಡಿ ಹಾಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಇದು ತುಂಬ ನೀವು ಸ್ಟವ್ ಇಂದ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಯೂಸ್ ಮಾಡಿ, ಇಲ್ಲಾಂದರೆ ಅದು ತಳ ಎಲ್ಲ ಹಿಡಿಯುತ್ತೆ. ಸೊ ನಾನಿವಾಗ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ. ಸೊ ಇದನ್ನು ಹಾಕಿ ತಿರುಗಿಸ್ಬೇಕು. ತಿರುಗಿಸಿ ಒಂದು 5 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು, ಮತ್ತು ನೀವು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದು ಹಾಕೋದ್ರಿಂದ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಲುಕ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವತ್ತಿನ ಶಾವಿಗೆ ಉಪ್ಪಿಟ್ಟು ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್.